ಡ್ಯೂಟಿ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಕೊನೆಗೆ ಒಂದು ಹಬ್ಬ ಲಾಟ್ರಿ ಆದಂಗೆ ಒಂದು ಡ್ಯೂಟಿ ಬಂತು. ಆ ಡ್ಯೂಟಿ ನಾನು ನೋಡ್ಬಿಟ್ಟು ತುಂಬ ಖುಷಿ ಆಗ್ಬಿಟ್ಟೆ. ಎಷ್ಟು ಸಾವಿರ ಡ್ಯೂಟಿ ಅಂದರೆ ಬನ್ನಿ ಹೇಳ್ತೀನಿ. ಈ ರೋಡ್ ಬಗ್ಗೆ ಫಸ್ಟ್ ಮಾತಾಡೋಣ. ಇದು ವಿಟ್ಸಂದ್ರ ಹಿಂದೆಗಡೆ ನೈಸ್ ರೋಡ್ ಹತ್ರ ಇರೋ ರೋಡು. ತುಂಬ ಕಚ್ಚಡವಾಗಿರೋ ರೋಡ್ ಅಂದರೆ ಇದು ಒಂದೇ ಇರೋದು ಈ ಏರಿಯಾದಲ್ಲಿ, ಸರೌಂಡಿಂಗಲ್ಲಿ. ತುಂಬ ಕಚ್ಚಡ ರೋಡ್ ಇದು ನಾನು ನೋಡ್ತಾ ಇದ್ದೀನಿ ಸುಮಾರು ಒಂದು 5 ವರ್ಷದಿಂದ ಈ ಥರನೇ ಐತೆ. ಇದನ್ನು ದಾಟ್ಕೊಂಡು ಹೆಂಗೋ ಒಂದು ಪಿಕಪ್ ಲೊಕೇಶನಿಗೆ ಬಂದು ಚೆಕ್ ಮಾಡಿದೆ. ಅವ್ರು ಬನೀನ್ ಅಂಕಲ್ ಬಂದು ಲೋಡ್ ಮಾಡ್ತಾಯಿದ್ರು ಬೇಗನೆ. ಇವರು ಲೋಡ್ ಮಾಡಿ ಅಂತ ಹೇಳಿದ್ರೆ ಇರಿ ಸರ್ ಮಾಡ್ತೀನಿ ಅಂತ ಹೇಳ್ತಾಯಿದ್ರು. ಆಮೇಲೆ ಫೈನಲ್ಗೆ ನೋಡಿ ಗಾಡಿ ಫುಲ್ ತುಂಬಿಟ್ಟಿದ್ದಾರೆ. ತುಂಬ ಆದಮೇಲೆ ಸರಿ ಆಯ್ತು, ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇವಾಗ ಡ್ರಾಪ್ ಲೊಕೇಶನ್ ಎಲ್ಲಿದೆ ಅಂತ ಚೆಕ್ ಮಾಡಿದ್ರೆ 6.3 ಕಿಲೋಮೀಟರು. ಸರಿ ಆಯ್ತು ಹೋಗೋಣ, 6 ಕಿಲೋಮೀಟ್ರು ಇದ್ದರೆ ಏನು, ಡ್ಯೂಟಿ ಮಾಡೋಕ್ಕೆ ಬಂದಾದಮೇಲೆ ಎಷ್ಟು 1000 ಕಿಲೋಮೀಟ್ರ್ ನಮಗೇನು ಟೆನ್ಷನು, ಹೊಡಿಯೋಣ ಗಾಡಿ ಅಂತ ಮುಂದೆ ಬಂದೆ. ಇದು ನೋಡಿ ಕೂಡ್ಲು ಗೇಟು ಮೊನ್ನೆನೇ ಓಪನ್ ಆಗಿರೋದು. ಇದು ಎಲ್ಲೋ ಲೈನ್ ಅಂತ. ಯಾರು ಒಬ್ಬ ಕಾಣಿಸ್ತಾ ಇಲ್ಲ, ಯಾಕೋ ಗೊತ್ತಾಗ್ತಾ ಇಲ್ಲ ಇದರಲ್ಲಿ. ಯಾರು ಇಲ್ಲ ಅಂದರೆ ಮೆಟ್ರೋ ಹತ್ರ ಎಲ್ಲ ಜನ ನಿಂತ್ಕೊಳ್ತಾಯಿದ್ರು. ಸರಿ ಆಯ್ತು, ಇನ್ನು 200 ಮೀಟ್ರ್ ಇದೆ ಇನ್ನು ಡ್ರಾಪ್ ಲೊಕೇಶನ್ಗೆ ಫೈನಲಾಗಿ ಬಂದಾದಮೇಲೆ ಅವ್ರಿಗೆ ಅನ್ಲೋಡ್ ಮಾಡಿ ಅಂತ ಹೇಳಿದೆ ಫೋನ್ ಮಾಡಿಬಿಟ್ಟು. ಬಂದಾದ್ಮೇಲೆ ನೋಡಿ ಅನ್ಲೋಡ್ ಮಾಡ್ತಾವ್ರೆ ಒಂದೊಂದು ಅಂತ. ಯೋಚನೆ ಮಾಡಿದ್ರು ಹೆಂಗಪ್ಪ ಈ ಅನ್ಲೋಡ್ ಮಾಡೋದು ಇದಲ್ಲ ಅಂತ. ಆಮೇಲೆ ನೋಡಿ ಎಷ್ಟು ರೂಪಾಯಿ ಬಾಡಿಗೆ ಅಂತ, 366 ರೂಪಾಯಿ ಬಾಡಿಗೆ ಇದು. ಅದನ್ನು ಪ್ರೈಮ್ ಪಾರ್ಟ್ನರ್ ಆಗಿದ್ದರೆ ಮಾತ್ರನೇ ಸಿಗೋದು, ಎಲ್ರಿಗೂ ಸಿಗೋಕ್ಕೆ ಸಾಧ್ಯ ಇಲ್ಲ. ನೋಡಿ ಇಷ್ಟೇ ಕೊಟ್ಟಿರೋದು ಅಮೌಂಟ್.